ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ ಫೈನಲ್ ಆಗಿ ನಾವು ಹೊಂಟಿವಿ. ಲೇಟ್ ಆಯ್ತು. ಆ್ಯಕ್ಚುಲಿ 9 ಗಂಟೆಗೆ ಹೋಗೋದಿತ್ತು, 11:30 ಆಯ್ತು. ನಾ ಡ್ಯೂಟಿ ಮುಗಿಸಿ ಬರ್ಬೇಕಂದ್ರೆ ಲೇಟ್ ಆಯ್ತು. ನಮ್ಮ ದೇವರಾಜ್ ಅವ್ರು ಹಾಕೊಂತ ಬೇಕಂತ ನಿಂತಾನು. ಇದು ನಮ್ಮ ದೇವ್ರ ಮನೆಯಿಂದ ಹೊಂಟಿವಿ. ಹಾಂ, ನಮ್ಮ ತಮ್ಮ, ನಮ್ಮ ದೇವಪ್ಪರ ತಮ್ಮ ಮಂಜು ನಮ್ಮ ಜನಪದ ಲೋಕದಿಂದ ದೂರ ಅದಾನ, ಹಿಂಗಾಗಿ ಆರಾಮದ. ಇಲ್ಲಿ ಐತೆ ನೋಡ್ರಿ, ಇನ್ನು ಎಣ್ಣೆಗಳು ಎಣ್ಣೆಗಳು ಇರೋದಲ್ಲ. ಈಗ ಸ್ವಾಮಾಡಿನಲ್ರಿ, ಈಗ ನೀವು ಕಂಡತ್ಯ ಈಗ ನೋಡ್ರಿ ಹೆಂಗೆ ಹೇಳೋದು ಹಿಂದೆ ಕುಂದಿರ್ತಾನೆ ನೋಡ್ರಿ. ಬೇಕಾರ 2ನೇ ಸೀನೆ ತೋರಿಸ್ತಾನೆ. ನಮ್ಮ ಮಾವ ಹೇಳ್ದ, ನಮ್ಮ ಕಾಮಿಡಿ ಮಂಜು ಏನು ಮಾತಾಡ್ತಾನೆ ಕೇಳ್ಕೊಂಬರೋಣ, ನಾವೇನೇನು ಮಾಡ್ತೀವಿ ಅನ್ನೋದು ನೋಡ್ಕೊಂಬರೋಣ ಬರ್ರಿ. ಗಂಟೆ ಯಾರಪ್ಪ ಅಂದ್ರೆ ನಮ್ಮ ಅಣ್ಣಾರು ಕರ್ಕೊಂಡು ಹೊಂಟಾರ. ನಮ್ಮ ಹೆಚ್ಚಿನ ಮಾಹಿತಿಗೆ ಜಾಸ್ತಿ ನಂಗೆ ಮಾತಾಡೋಕ್ಕಾಗಲ್ಲ. ಇಲ್ಲ ಸಂಗು ಡ್ರೈವರ್ ಅಣ್ಣಾರ ಮಾತಾಡ್ತಾರೆ. ನಾ ಹೇಳಿಲ್ರಿ, ನಾ ಹೇಳಿನಿಲ್ಲ. ಅವ್ನು ಅವ್ನ ಜಾಗ ಸುಳೆ ಎಣ್ಣೆಗಳು ಸುಳೆ ಡ್ರೈವರ್ ಹಂಗೆ ಸ್ವಾ ಮಾಡಿ ಕುಂತಾನ. ಹೆಂಗೆ ಹೇಳದ್ನ, ಡ್ರೈವರ್ ಚೇಂಜ್ ಆದ್ನಲ್ಲ. ಫೈನಲ್ ಆಗಿ ಕಾರ್ ಹತ್ತಿದ್ದೀವಿ. ನಮ್ಮ ಹಿರೇಮನ್ನ ಬಸವಣ್ಣ ನೆನೆಸಿ ಗಾಡಿ ಎತ್ಕೊಂಡಿವಿ. ಇವತ್ತಿನ ದಿವಸ ನಾವು ಜೋಡೋಳಿ ಮಾಸ್ತರ್ ದೇವರಾಜ್ ಅಣ್ಣಪುರ ಮಳೆಯ ಮಂಜುನಾಥ್ ನಮ್ಮಣ್ಣವರು ಹಾಗೂ ಅವರುವಂಥ ವೀರಸೂರ ಸಂಗೊಳ್ಳಿ ರಾಯಣ್ಣ ಸಂಘು ಇವತ್ತಿನ ದಿವಸ ಕುಕ್ಕೆ ಸುಬ್ರಹ್ಮಣ್ಯಗೆ ದರ್ಶನಕ್ಕೆ ಹೋಗಿ ಬರ್ತಾ ಇದ್ದೀವಿ. ತಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮ್ಯಾಗಿರಲಿ, ದೇವರ ಆಶೀರ್ವಾದ ಕೂಡ ಸದಾ ನಮ್ಮ ಮ್ಯಾಗಿರಲಿ. ಇದು ಪುರಾಣ ಅಲ್ಲ ಈಗ ನಮ್ಮ ದೇವರಾಜ್ ಅವರು ಅವರ ಕಂಠ ಸಿರಿಯಲ್ಲಿ 2 ಮಾತನ್ನು ಹಿತ ನುಡಿಗಳನ್ನು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ನೋಡ್ರಿ ಈಗ ಟ್ರಿಪ್ ಹೋಗತ್ತೀವಿ. 4 ದಿವಸ ಹೊಂಟೇವಿ. ದಕ್ಷಿಣ ಕನ್ನಡ ಹೊಂಟೇವಿ. ಅತ್ತಾಗ ನಮಗೆ ರೊಟೇಷನ್ ಈಗ ದಾರ್ಯಾಗ ಈಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು. ದಾರ್ಯಾಗ ಯಾವ ಏಕ ಸಿಗ್ತಾವೋ ಎಲ್ಲ ಹೋಗ್ತೀವಿ. ಸೆಕೆಂಡ್ ಅತ್ತಾಗಿಂದ ಬರ್ಬೇಕಾದ್ರೆ ಯಾವ್ಯಾವ ಬರ್ತಾವ ಕುಕ್ಕೆ ಸುಬ್ರಹ್ಮಣ್ಯ ಅಲ್ರಿ, ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತವ್ರಿ. ನೀವು ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ನೀವೇ ತಾನೇ. ಈಗ ಕುಕ್ಕೆ ಅಂತ ಅಂತೀವಲ್ಲ ನನಗೆ, ಅದ್ರ ಅರ್ಥ ಏನು ಅನ್ನೋದು ಇವತ್ತು ಹೇಳ್ತೀನಿ. ಅದ್ರ ಅರ್ಥ ಹಿಂದೆ ನಮ್ಮ ಅಜ್ಜಿ ಅಜ್ಜನವರು ಅವ್ರ ಹೆಸರು ಕುಕ್ಕಪ್ಪ ಅಂತಿತ್ತು. ಅವ್ರಿಗೆ ಮೊಮ್ಮಗನಾದ, ಮರಿಮೊಮ್ಮಗನಾದ, ಕಿರಿಮೊಮ್ಮಗನಾದ, ಅದಕ್ಕಿಂತ ಕಿರಿಮೊಮ್ಮಗನಾದ. ನೀನು ತುಕ್ಕಪ್ಪ ಪುಕ್ಕಪ್ಪನ ಕುಕ್ಕಪ್ಪ ತುಕ್ಕಪ್ಪ ಒಟ್ಟ ಹಿಂಗೆ ಮಾಡಿಬಿಟ್ಟು ನಮ್ಮನ್ನ ಏನು ಮಾಡ್ಬೇಕಂತ ಮಾಡ್ರಿಪ್ಪ. ಪಾಪ ಎಲ್ಲಾರು ತೋರಿಸೇವಿ, ನಮ್ಮ ಡ್ರೈವರ್ನಾರು ತೋರಿಸ್ತೀವಿ. ಏನು ಮಾಡ್ಬಿಡ್ರಿ. ಸಾಯಿಗ ಬಿಡಿಸಿರಲ್ಲ ಒಟ್ಟ ಬಿಡಿಸೋದು ಇವ್ನು ಹೆಂಗೆ ಬಿಡತ್ತಿದ್ದಾರೋ ಅದ ಚಿತ್ರ ಬಿಡಿಲ್ಲ. ಏನಪ್ಪ ನಾನು ಅದನ್ನ ಅಂತ ಅಲ್ಲಿ ಮಾಡಿ ನೋಡ್ರಿ, ನಾವು ಜೋಡಳಿಂದ ಬರೋದ ಲೇಟಾಗಿತ್ತು. ಹಂಗೋ ಹಿಂಗೋ ಮಾಡಿ ನಮ್ಮ ದೇವರಾಜ್ ಅಂತಲ್ಲಿ ಬಂದು ಗಾಡಿ ಎತ್ತಿದ್ವಿ. ಗಾಡಿ ಎತ್ತಿದ ತಕ್ಷಣ ನಮ್ಮ ಅವಂದು ಫುಲ್ ಸಾಂಗ್ ಹಚ್ಚಿಕೊಳ್ಳಿ ಡ್ಯಾನ್ಸ್ ಎಲ್ವಾತು. ನೋಡಕ್ಕೆ ಹಂಗದಾನ, ಭಾರಿ ಕಾಮಿಡಿ ಇರ್ತಾನೆ. ಅವ್ನ ಜೋಡಿ ಇದ್ರೆ ಟೈಮ್ ಹೆಂಗೆ ಹೋಗತ್ತಂತ ಗೊತ್ತಿಲ್ಲ. ಅವ್ನ ಜೋಡಿ ನಮ್ಮ ಕಾಮಿಡಿ ಮಂಜು ಸೇರ್ಕೊಂಬಿಟ್ಟ. ಫುಲ್ ಡ್ಯಾನ್ಸ್ ಹೊಡ್ಕೊಂತ ಒಬ್ಬ ಭಜನಿ ಪದ ಎಬ್ಸಿದ್ದ, ಇವು ಪೆಟ್ಟಿಗೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ದೊಡ್ಡ ಮಜಾ ಆಗತ್ತಿತ್ತು, ಜಗ್ಗಿನಗಿಸ್ತಿದ್ದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಹೆಂಗೆ ಟೂರ್ಗೆ ಹೋದ್ವಿ, ಹೆಂಗೆ ಬಂದ್ವಿ ಅಂತ ಗೊತ್ತಾಗಲಿಲ್ಲ. ಅಷ್ಟು ಕಾಮಿಡಿ ಆಗಿತ್ತು ರೀ. ನಕ್ಕು 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 ಬಾಯಿ ನುಸ್ತಿತ್ತು. ಕೆಲವೊಂದಿಷ್ಟು ಕ್ಲಿಪ್ ಮಾಡ್ಕೊಂಡೆ ವಿಡಿಯೋ, ಕೆಲವೊಂದಿಷ್ಟು ಮಾಡ್ಕೊಂಡಿಲ್ಲ. ಸ್ವಲ್ಪ ಹುಡುಗರದು ನಮ್ಮ ಉತ್ತರ ಕರ್ನಾಟಕದಾಗ ಹುಡುಗರಿದ್ರೆ ನುಗ್గు ಗೊತ್ತೈತಲ್ಲ ನಿಮಗೆ ಯಾವ ಥರ ಮಾತುಗಳು ಇರ್ತಾವಂತೇಳಿ. ಹೀಗಾಗಿ ಅವ್ನು ಕೆಲವೊಂದು ಹಾಕೋಕ್ಕಾಗಿಲ್ಲ. ನೋಡ್ರಿ ಹಂಗೆ ರಾಗ ಹಾಕ್ತಾನೆ. ಅದು ಸಾಂಗ್ ಹಚ್ಚಿದ್ರು ಕಾಪಿರೇಟ್ ಬರ್ತದೆ ಅಂತೇಳಿ ಹಚ್ಚೋಕ್ಕಾಗಲಿಲ್ಲ. ಅದೇ ರೀತಿಯಾಗಿ
ಯಾವ ದೇವಸ್ಥಾನ ನೋಡಿ ಯಾವ ಪ್ಲೇಸ್ ನೋಡಿ ಅಂಥೇಳಿ ವಿಡಿಯೋ ಬಿಡ್ತಾ ಹೋಗ್ತಿರ್ತೀನಿ. ಪಾರ್ಟ್ 1, 2, 3 ಅಂಥೇಳಿ ನೋಡಿರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಬರ್ರಿ ಈಗ ಏನೇನು ನೋಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ. ನೋಡಿರಿ, ಇಲ್ಲಿ ನಮ್ಮ ಮುಂಡಗೋಡ ಕಡೆ ಟಿ ಬಿ ಟಿ ಕ್ಯಾಂಪ್ ಐತಿ. ಆ ಟಿ ಬಿ ಟಿ ಕ್ಯಾಂಪ್ ಇಲ್ಲಿ ಐತಂತ ನಾವು ಫಸ್ಟ್ ಟೈಮ್ ಬರಾಕತ್ತೀವಿ. ನಮ್ಮ ಬಾಜುನ ಐತಿ. ಟಿ ಬಿ ಟಿ ಕ್ಯಾಂಪ್ ನೋಡ್ಕೊಂಡೆ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಹಿಂಗೆ ಸತತವಾಗಿ ದಾರಿ ಗುಂಟೆ ಆಜು ಬಾಜು ಪ್ಲೇಸ್ಗಳು ಇರ್ತಾವೆ, ದೇವಸ್ಥಾನಗಳು ಇರ್ತಾವೆ, ಎಲ್ಲನೂ ನೋಡಿಕೊಂಡು ದರ್ಶನ ತೊಗೊಂಡು ನಮ್ಮ ಪಯಣ ನಿಲ್ಲೋದಿಲ್ಲ, ಹಂಗೆ ಸಾಕ್ತಾ ಇರ್ತೈತಿ. ಬರ್ರಿ ಟಿ ಬಿ ಟಿ ಕ್ಯಾಂಪ್ ಹೆಂಗೆ ಐತೆ ಅಂತೇಳಿ ಸ್ವಲ್ಪ ನಮ್ಮ ಅಣ್ಣ ಹಿಡಿಯೋದಾಗ ತೋರಿಸ್ತಾನು ನೋಡ್ರಿ. ನೋಡ್ರಿ ಇದು ಗ್ರೌಂಡ್. ಅದ್ರಾಗ ಅವ್ನು ನೋಡ್ರಿ ಅಲ್ಲಿ ಜೂಮ್ ಹಾಕಲಿ. ನಮ್ಮ ಟೀಮ್ನಾಗ ಒಬ್ಬ ಬಂದಾನ್ರಿಪ್ಪ, ಒಬ್ಬವ ವೇಸ್ಟ್ ಬಾಡಿ ಟಿ ಬಿ ಟಿ ಕ್ಯಾಂಪ್ ಹಾಳು ಮಾಡಕಂತ ಬಂದಾನ ನೋಡ್ರಿ. ಟಿ ಬಿ ಟಿ ಕ್ಯಾಂಪ್ ನೋಡಕತ್ತ ಒಬ್ರು ಹಿಂಗೆ ಇರ್ತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಹಿಂಗೆ ಅಷ್ಟು ಜೂಮ್ ಆಗಕತ್ ನೋಡು, ಅಷ್ಟು ದೂರ ಇದ್ದದು. ಎಷ್ಟು ಕ್ರಿಯೇಟಿವ್ ಸ್ವಚ್ಛ ಕಾಣಂಗಿಲ್ರಿ ನಮ್ಮ ಮಂದಿಗೆ. ಸ್ವಚ್ಛ ಕಂಡ್ರೆ ಆಗಿ ಬರೋದಿಲ್ಲ, ಏನರ ಒಟ್ಟು ಹಿಡಿಸ್ಬೇಕಂತಿರ್ತಾರೋ. ನೋಡ್ರಿ ಇದು ಟಿ ಬಿ ಟಿ ಕ್ಯಾಂಪ್ ಅವರ ದೇವಸ್ಥಾನ ಇದು ಅನ್ನಿಸ್ತತಿ ನಮ್ಗೆ. ಅವ್ರವ್ರ ಆಚರಣೆಗೆ, ನಮ್ಮ ಆಚರಣೆ ಪ್ರಕಾರ ನಾವು ದೇವಸ್ಥಾನ ಅಂತೀವಿ. ಮಸ್ತ್ ಐತಿ. ಬಂದಿಲ್ಲಿ ಯಲ್ಲಾಪುರ ಮತ್ತು ಹಳ್ಳಿ ಮುಂಡಗೋಡ ಕಡೆ ಬರ್ಬೇಕಾದ್ರೆ ನೋಡ್ರಿ ಎಷ್ಟು ಚಂದ ಕತ್ತನೆ ಮಾಡ್ಯಾರ. ಡಿಸೈನ್ಸ್ ಯಾವ್ದು ಚಂದ ಐತಂದ್ರೆ ಎಷ್ಟು ಲುಕ್ಕಿಂಗ್ ಅದ ನೋಡ್ರಿ. ಪ್ರತಿಯೊಂದು ಪೇಂಟಿಂಗ್ ಎಷ್ಟು ನೀಟಾಗಿಟ್ಟಾರ. ಇವನ ಬಂದು ಹೊಲಸು ಮಾಡಿದ. ಬಂದು ನೋಡಿ ತೋರ್ಸು ಬಾಬನ್. ಇವನು ಮಹಾಪ್ರಭು ನೀವೇನಿಲ್ಲಿ ಮಂಜವ್ರ ಎಲ್ಲಿಗಿದ್ರಿ ಅಣ್ಣ? ನಮ್ದು ಜೂಮ್ ಹಾಕೇವಿ, ತಲೆ ಕೆಡ್ಸೋಬೇಡ್ರಿ. ನಮ್ಮ ಹೆಣ್ಣುಗುಳಿ ಮಾವ ಏನು 10 ರೂಪಾಯಿ ಇಲ್ರಿ, ಅದ್ರ ತಲೆ ಕೆಡ್ಸೋಬೇಡ್ರಿ. ಇದು ಈಗ ನಮ್ಮ ಪ್ರಥಮ ಪ್ಲೇಸ್. ನಮ್ಮ ಊರ್ಲಿಂದ ನೆಕ್ಸ್ಟ್ ಈಗ ಬಂದು ನಾವು ಸ್ಟಾಪ್ ಮಾಡಿದ ಮುಂಡಗೋಡ ಕ್ಯಾಂಪಿಗೆ. ತದನಂತರ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸಿರಿಸಿ. ನೆಕ್ಸ್ಟ್ ಏನು ನೋಡ್ತೇವೆ ಅನ್ನೋದು ಆ ವಿಡಿಯೋದಾಗ ಏನು ನೋಡ್ತೀವಿ ಏನ್ಬಿಡ್ತೀವಿ ಗೊತ್ತಿಲ್ಲ. ಮುಂಜಾನೆ ಹೊಟ್ಟೆ ಕೂಳಿಲ್ಲ, 1 ಗಂಟೆ 1 ಮಾತ್ರ ಊಟ ಮಾಡೋದಂದ್ರೆ ಮಾಡೋದು. ಅಲ್ಲೆಲ್ಲ ತಿನ್ನಕ್ಕೆ ಬರ್ತೈತಿ. ಎಷ್ಟು ನೀಟ್ ಐತಿ ನೋಡ್ರಿ. ನಮ್ಮೂರು ಗುಡಿಗಳು ಇರ್ತಾವ, ಹೌದ ಅನ್ನೋಂಗೆ ಇರ್ತಾವೆ. ಗಾಡಿ ಹೊಸ್ಲೆ ಗಾಡಿ ಮುಂದೆ ಒಂದು ಫೋಟೋ ತೆಗೆದು ಕಾಸ ಅವ್ನು ಹೊಂಟೇವಿ ನಾವು ಅಂತ ಹಾಕೊಂಡು. ಅದು ಹೊಡೆದೈತಿ ಬಿಡು ಗುಡಿ. ಹೆಂಗಿಟ್ರು ನೋಡೋರು ಹಿಂಗಿದ್ರೆ ಯಾರು ಹಿಂಗಿಲ್ಲ. ದೇವ ಬರೀ ಮರಿದ ಹಂಗೆ ಚಪ್ಪಲಿ ಬಿಟ್ಟು ಹಂಗೆ ನಡ್ಕೊಂತ ಹೊಂಟ್ಬಿಟ್ಟಾನ. ಅವ್ರ ದುಡಿ ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಅವ್ರು ಅಲ್ಲಿ ಹೊಂಟ್ರು. ಭಾಳ ಮಸ್ತ್ ಐತ್ರಿ ನೋಡಕ್ಕೆ. ಗಿಚ್ಚೈತಿ. ಸತಿ ಬಂದು ವಿಸಿಟ್ ಮಾಡಿರಿ. ತೋರಿಸ್ತಾ ನೋಡ್ರಿ ಅನ್ಸತಿ ದೂರಿಂದ ನಿಂತ ಹೆಂಗೈತಿ ಅಂತ ಪ್ಲೇಸ್. ಮಸ್ತ್ ಐತಿ. ಸಾಂಗ್ ಶೂಟಿಂಗ್ ಮಾಡ್ಕೋಬೇಕಾದ್ರೆ ನಮ್ಮ ಜನಪದ ಕಲಾವಿದರಲ್ಲಿ ಬರ್ಬೋದು. ಮಸ್ತ್ ಐತಿ ಪ್ಲೇಸ. ಸಾಂಗ್ ಮಸ್ತಾಗಿ ಶೂಟಿಂಗ್ ಮಾಡ್ಕೋಬೋದು. ನೀಟ್ ನೋಡ್ರಿ. ನಾವು ಎಷ್ಟು ನೀಟ್ ಇಟ್ಕೊತೇವೆ ಅಷ್ಟು ಜಾಗ ನೀಟ್ ಇರ್ತೈತಿ. ಈಗ ನೋಡ್ರಿ ಇಷ್ಟು ನೀಟ್ ಐತಿ. ಇಲ್ಲಿ ಏನು ಚೆಲ್ಲಕ್ಕೆ ಮನಸ್ಸಾಗೋಲ್ಲ, ಒಬ್ಬಳಕ್ಕೆ ಮನಸ್ಸಾಗೋಲ್ಲ. ಹಂಗೆ ನಮ್ಗೆ ಸ್ವಚ್ಛತೆ ನಾವು ಕಾಪಾಡ್ಕೋಬೇಕು. ಅಂದ್ರೆ ಪ್ರತಿಯೊಂದು ನಾವು ಇರೋ ಜಾಗ ಸ್ವಚ್ಛವಾಗಿರ್ತೈತಿ. ಹಾಯ್ ನೋಡ್ರಿ, ನಾವು ಯಾವ ಊರಿದು ಇಲ್ಲೆಲ್ಲೇ ಮೊಸರು ತೊಗೊಳಕತ್ತೀವಿ. ಯಾಕಂದ್ರೆ ಹೊಟ್ಟೆ ಬಳಸ್ತತಿ.
ಎಲ್ಲ ನಾನ್ ವೆಜ್ ಅದಾವು. ಶ್ರಾವಣ ಐತಿ, ನಾ ಪಾಲ್ಸಾಕತ್ತೀನಿ ಅನ್ಕೊಂಡನಿ, ಏನಕತ್ತೆ ಗೊತ್ತಿಲ್ಲ ಮುಂದೆ. ಇಲ್ಲ ನಾವಂತ್ರಿ ಪಾಲ್ಸಾಗ್ತೀವಿ. ದಯವಿಟ್ಟು ನಮ್ಗೆ ಚಿಕನ್ ಅಂಗಡಿ ಏನಿದ್ರು ನಾವು ಮೊಸರು ತೊಗೊಂಡು ಏನು ತೊಗೊಳವ್ನಿ ಇಲ್ಲಿ? ಅದು ಬೇಕ್ರಿ ತೊಗೊಂಬ. ನಮ್ಮ ಸಂಗಮಕಾಯಿ ಗಾಡಿ ಪಾಲ್ಸಾಕತ್ತ ನಮ್ಮ ದೇವಂಕ್ರಿ ಮಸ್ತ್ ಪಾಲ್ಸಾತಾನ. ಶ್ರಾವಣ ವರ್ಷ ಪಾಲಿಸ್ತಾನವ. ಸ್ವಲ್ಪ ನಮ್ಮನ್ನ ದೇವ್ರ ಚಂದಿಗೆ ಇಟ್ಟಿರ್ತಾನಂದ ನಾವು ಸ್ವಲ್ಪ ದೇವ್ರ ಚಂದಿಗೆ ನೋಡ್ಕೋಬೇಕು. ನಮ್ಮ ಅಂತ ಮುಂದೆ ಮಾಡ್ತೀವಿ ನೋಡ್ರಿ. ನಾವು ಶಿರ್ಸಿ ಕಡೆ ಬಂದೀವಿ. ಊಟಕ್ಕೆ ಕುಂಡ್ರಾಕತ್ತೇವಿ. ಊಟ ಮಾಡ್ಕೊತ ಲಾಗ್ ಮಾಡ್ಕೊತ ಮಾತಾಡ್ತೀವಿ. ಉಲ್ಲಾಕೊಂಡು ಚಲೋ ಆಗುತ್ತೆ ಆರಾಮ್. ಅಲ್ಲಿ ನೆಳ್ಳನು ಐತಿ ಬಾಬಾಕರ್ ಹೋಗೋನು ಮಾತಾಡೋದಿಟ್ಟು. ನೋಡ್ರಿ ನಾವು ಹೊಂಟೇವಿ. 3 ಆದರೂ ಇನ್ನೂ ಸಿರ್ಸಿನ ಮುಟ್ಟಿಲ್ಲ ನಾವು. ಹೋಗೋ ಮರ ನಮ್ಮ ಟಾರ್ಗೆಟ್ ಇರ್ತ 12 ಗಂಟೆ ಸಿರ್ಸಿ ನೋಡ್ಕೊಂಡು ಮುಂದಾಗ ಜೋಗ ಮತ್ತು ಅಲ್ಲಿ ಇಲ್ಲಿ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೋದು. ಮಜಾ ಅಲ್ಲಿಲ್ಲಪ್ಪ ಹುಲ್ಲಾಗ ಹ್ಞೂ ಬಾರೋ ನೀನು. ಅಲ್ಲಿ ಚಲೋ ಐತೆ ತೊಲೆ ಪೈಲೆ ಆರಾಮಲ್ಲ ಪೈಲೆ ಆರಾಮ್. ಶುರುವಾದ ಪ್ರೀತಿ ನೋಡ್ರಿ ನಮ್ಮ ಮಾವ ಹುಲ್ಲಾಕೊಂಡ್ರು ನಂಗೆ ಕಸ ಅಂತಂದ್ರೆ ಹೂ ಮುಕ್ಳು ಚೂಸ್ತಾವಂತ. ನಮ್ಮ ಮಂಜವ್ರ ಸೌಂತಿಕಾಯಿ ನೋಡ್ರಿ ನಮ್ಮ ಮನೆಗೆ ಮುರಿದ್ರು. ಗಾಳಿಪಟ ಪಿಕ್ಚರ್ ಮುರಿದಂಗೆ ಗೊತ್ತಾನ ಇದೈತಲ್ರಿ ಇದು ನಮ್ಮ ಮಾವ ಹಾಕೊಡ್ದ. ಇದು ನಮ್ಮ ಸೌಂತಿಕಾಯಿ. ನಮ್ಮ ಊಟ ಏನೇನೈತಿ ನೋಡ್ರಿ. ನಾವು ಪಲ್ಯ ಹಚ್ಚೋಟ ಪಲ್ಯ ಆಗೈತಿ. ಇನ್ನೊಂದು ಥರ ಪಲ್ಯ ಐತೆ ನೋಡು ಬೈ. ಹತ್ತುಣಿಲ್ಲ ಇಲ್ಲ ಇಲ್ಲೊಂದು ಯಾವ್ದು ಕಾರ್ ಐತೆ ನೋಡಣ. ಇದು ಡೇಂಜರ್ ಕಾರ್ ಮತ್ತು ಇದನ್ನ ಹತ್ತುವರಿ ಖಾರ ಐತೆ ಅದು. ಒಣಕಾರ್ನ ಅದು ಒಣಕಾರ ಇರಲಿ ಅದು. ಇದು ಕಾರ್ ಇಲ್ಲ ಅದು ಹಾಕಲ್ಲ ಒಂದು ಸ್ವಲ್ಪ ಮತ್ತೆ ಪಲ್ಯ ಕೊಡ್ದ. ಹ್ಞೂ 3 ಮಂದಿ ಬರ್ತೀರಿ ನೋಡಿ ನೀವು. ಎಲ್ಲಾನು ಹಿಡಿಯತ್ತ ಹಿಡ್ಕೊಂಡು ಉಳ್ಮಟ ಅದಪ್ಪ ಮತ್ತು ನೋಡಿ ನಂದು ಮಾತಾಡೋದು ಊಟ ಸಂಪನ್ ಊಟ. ನಾವು ಮನ್ಯಾಗ ಉಂಡ್ರು ಇಷ್ಟು ಸೀಮೆ ಹತ್ತೋದಿಲ್ಲ. ಹೊರಗಡೆ ಹಿಂಗೆ ಗ್ರೂಪಾಗ ಉಣ್ಣೋ ಭಾಳ ಅಂದ್ರೆ ಭಾಳ ಸೀಮೆ ಹತ್ತದೈತಿ. ಖಾರ ಏನೇನೇ ಇರಲಿ ರೀ, ಅದು ಭಾಳ ರುಚಿ ಹತ್ತತ್ತ. ಹೊಟ್ಟೆಗೂ ಆರಾಮ್ ಅನ್ಸುತ್ತೆ. ಈಗ ನಾವು ಇಲ್ಲಿ ಊಟ ಮಾಡ್ಕೊಂಡು ಮುಂದೆ ಸಿರ್ಸಿ ಹೋಗ್ಬೇಕು ಅನ್ಕೋತೀವಿ. ಅದ್ರ ದಾರಿ ಅಂತ್ರಿ ಸಗಾತಿಲ್ಲ ನಮಗೆ. ಯಾಕಂದ್ರೆ ನಾವು ಬಿಟ್ಟಿದ್ದ ಟೈಮಿಗೆ ಅಂದ್ರೆ ಈಗ ಸಿರ್ಸಿ ದಾಟಿ ಹೋಗಿರ್ಬೇಕಿತ್ತು. ಅವ್ನ ಸೌಂತಿಕಾಯಿ ಬಗ್ಗೆ ಉಂಟು ಹೇಳ. ಇಲ್ಲಿ ಐತಿ ನಮ್ಮ ಮುಂದೆ ಐತಿ ನೋಡ್ರಿ ಇವ ಮಾತಾಡ್ತಾನೆ. ಹ್ಞೂ ನೋಡ್ರಿ ಶ್ರಾವಣದ ಇದಕ್ಕೆ ಎಲ್ಲ ವೆಜ್ ತಿನ್ನತ್ತೀವಿ. ಆದರೂ ಮಜಾ. ಪುಟಾಣಿ ಚಟ್ನಿ, ಕೆಂಪು ಖಾರ, ಮೊಸರು, ಕಡ್ಲಿಕಾಳು, ಆಮ್ಯಾಗ ಹಿಟ್ಟಿನ ಪಲ್ಯ, ಚಪಾತಿ, ರೊಟ್ಟಿ, ಸಂಪ್ ಐತಿ ಇವತ್ತು. ಈ ಊಟ ಮಾಡ್ಬೇಕಂದ್ರೆ ಹಿಂಗೆ ನಮ್ಮ ಫ್ರೆಂಡ್ಸ್ ಇರ್ಬೇಕು, ಈ ಥರ ಊಟ ಇರ್ಬೇಕು. ಚಪಾತಿ ಕೊಡು. ಆಮ್ಯಾಗ ಎಲ್ಲರೂ ಟೂರಿಗೆ ಹೊಂಟ್ರೆ ಊಟ ಕಟ್ಕೊಂಡವ್ರಿ. ಯಾಕಂದ್ರೆ ಹೊರಗಡೆ ಉಣ್ತೇವೆ. ಮನೇನ ಊಟ ಹೊರಗೆ ಕಟ್ಕೊಂಡೋಗಿ ಉಣ್ಣೋ ಮಜಾನ ಬೇರೆ. ಮನ್ಯಾಗಿನ ಊಟ ಉಣ್ಣೋದು ಬೇರೆ ರೀ, ಬೇರೆ ಮಜಾ ಇರುತ್ತೆ. ಈಗ ಸಂಗೋಣ್ಣರು ಏನು ಅನಿಸಿಕೆ ಮಾತು ಊಟದ ಬಗ್ಗೆ? ಅವರು ಕಡ್ಲಿಕಾಳು ತಿನ್ಬಾರ್ದಂತ ನಾವು ಅವ್ರಿಗೆ ಅಪೇಕ್ಷೆ ಮಾಡೀವಿ. ಹಾಕೊಳ್ಳಲ್ಲ ಅದು ಹಾಕೊಂಡಾರ. ಓಕೆ, ಈಗ ಮಂಜು ಅವ್ರು ಊಟ ಮಾಡ್ತಾರೆ. ಲಾಗ್ ಬಂದ್ ಮಾಡಿ ಊಟ ಮಾಡಿದ್ದೀವಿ. ಮಾವ ಊಟ ಹೆಂಗಾತು? ಊಟ ಸೂಪರ್ ಆಯಿತು ಹಳೆಯ ದೇವು. ಊಟ ಹೆಂಗಪ್ಪ? ಊಟ ಮಾತ್ರ ಮಸ್ತ್ ಆತ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಹೊರಗೆ ಹೊಂಟ್ರೆ ಮನ್ಯಾಗ ಆಗಿದ್ದನ್ನು ಮಾಡ್ಕೊಂಡು ಕಟ್ಕೊಂಡ್ಬಂದು ಊಟ ಮಾಡಿರಿ. ಪದ್ಧತಿ ಇರ್ತೈತಿ. ಹೊರಗೇನು ತಿನ್ನಕ್ಕೆ ಹೋಗ್ಬೇಡ್ರಿ. ಮಿಕ್ಕಿ ಬಂದಾಗ ಏನೋ ಮಾಡ್ಬೇಕು ಅನಿಸ್ದಾಗ ಅಟ್ಟ ಹೊರಗೆ ಊಟ ಮಾಡಿರಿ. ನಮಗಂತೂ ಆರಾಮ ನೋಡ್ರಿ, ನಾವು ಬಂದೀವಿ ಶಿರಸಿಗೆ. ಶಿರಸಿ ಮಾರಿಕಾಂಬ ಗುಡಿ ತೋರಿಸ್ತೀವಿ ಬರ್ರಿ. ಶಿರಸಿ ಮಾರಿಕಾಂಬದ ದೊಡ್ಡ ಚರಿತ್ರೆನೇ ಐತ್ರಿ ಇಲ್ಲಿ. ಯಾಕಂದ್ರೆ ನಮ್ಮ ಶಿರಸಿ ಜಾತ್ರೆ ಅಂತಂದ್ರೆ ಶಿರಸಿ ಉತ್ಸವನ ಅಂತೇಳಿ ಕರಿತಾರೆ ಇದಕ್ಕೆ. ಜಾತ್ರೆಗೆ ಅಷ್ಟು ಹೆಸರಾದಂಥ ಒಂದು ದೇವಸ್ಥಾನ ಶಿರಸಿ ಮಾರಿಕಾಂಬ ಅಂದ್ರೆ. ನೋಡ್ರಿ, ಗುಡಿ ಎಂಟ್ರೆನ್ಸ್ ಆಗಾಕತ್ತೀವಿ.
ಹಾಂ ಕುಂಕುಮಾರ್ಚನೆ ಮಹಾಪೂಜೆ ಪುಷ್ಪಾಲಂಕಾರ ಪೂಜೆ ಸೇವೆಗಳನ್ನು ಮಾಡಿಸುವ ಭಕ್ತಾದಿಗಳು ಸೇವಾ ಮಾರಿಕಾಂಬ ಗುಡಿ ತೋರಿಸ್ತೀವಿ. ಕಡ್ಡಾಯ. ಪಂಚರಸ ಫಲಾಭಿಷೇಕ ಹಾಗೂ ಪುಷ್ಪಾಲಂಕಾರ ಪೂಜೆ ಮಾಡಿಸುವ ಭಕ್ತಾದಿಗಳು ಒಂದು ದಿನ ಮುಂಚಿತವಾಗಿ ರಸೀದಿ ಮಾಡಿಸಿಕೊಳ್ಳಬೇಕು. ದೇವಿ ದರ್ಶನ ಪಡೆಯಕ್ಕೆ ಹೊಂಟೇವಿ ಮಾರಿಕಾಂಬಂದ. ಸಾಧ್ಯ ಆದ್ರೆ ತೋರಿಸ್ತೀನಿ ಮಾರಿಕಾಂಬನ. ಸ್ವಲ್ಪ ಕಟ್ ಮಾಡತ್ತಾನಂದ್ರೆ ದೊಡ್ಡ ದೊಡ್ಡ ವಿಡಿಯೋ ಅದಾವ ರೀ, ಅದಕ್ಕೋಸ್ಕರ ಸಣ್ಣದಾಗಿ ತೋರ್ಸಕತ್ತೀನಿ. ನೋಡಿರಿ ಗುಡಿ ಒಳಗೆ ಏನೇನು ಐತಿ ಏನೇನಿಲ್ಲ ನೋಡಿರಿ. ನೋಡಿ ನಮಸ್ಕಾರ ಮಾಡಿಬಿಡ್ರಿ. ನೀವು ಈ ಬಗ್ಗೆ ಮಾತಾಡತ್ತಿದ್ವಿ ನೋಡಿರಿ, ದೇವ್ರ ದರ್ಶನ ಆಗ್ಬೋದು. ನೋಡಿರಿ, ಒಂದು ನಮಸ್ಕಾರ ನೀವು ಮಾಡಿರಿ, ನಾವು ಮಾಡಿರಿ, ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ. ಬರೀ ಏನಾಯ್ತು ನೋಡೋಣ ಮುಂದೆ. ಇಷ್ಟು ಈ ವಿಡಿಯೋದಾಗ ತೋರಿಸಿವ್ರಿ. ಮುಂದಿನ ವಿಡಿಯೋದಾಗ ಮಾರಿಕಾಂಬ ದೇವಸ್ಥಾನದ ಕೋಣ ಏನೇನಿತ್ತಂತೆಲ್ಲ ಆ ವಿಡಿಯೋದಾಗ ತೋರಿಸ್ತೀವಿ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.